ಎಷ್ಟು ತಿಂಗಳು ಕರ? ನೋಡಿ ಅಂತ ಹೇಳ್ದೆ ಏನಂತಂದೆ ನಾನು. ಏನಂತ ಹೇಳ್ತಾ ಇದ್ದೀನಿ ನೋಡಿ. ದುಡ್ಡು ಹೇಳ್ತಲ್ವಾ ಗೌಡ್ರೆ, ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಸ್ವಾಮಿ ಮಲ್ವಯ್ಯ. ಯಾವ ಊರು? ಮಾಡಬಾಳು ಗುಂಡ್ರಿ ಸುಳಿ ನೋಡ್ರಿ. ಎಷ್ಟು ತಿಂಗಳು ಕರ ಇದು? ಎಷ್ಟು ತಿಂಗಳು ಕರ? ಈಗ 4 ತಿಂಗಳು. ಹಸುನು ಆಯ್ತಾ? ಕರ ಮಾತ್ರ ಕೊಡೋದ, ಹಸುನು ಕೊಡ್ತಾ ಇದ್ದೀರಾ? ಹಸ ಕೊಡೋದ? ಏನು ಹೇಳ್ತಿದ್ದೀರಾ ವ್ಯಾಪಾರ? 50 ಹೇಳ್ತಾ ಇದ್ದೀರಾ? ನೋಡ್ತಾ ಇದ್ದಾರೆ ಈಗ. ಎಷ್ಟು ಜೊತೆ ಹಾಕೊಂಡ್ಬಂದಿದ್ದೀರಾ? ಎಷ್ಟು ಜೊತೆ ಹಾಕೊಂಡ್ಬಂದಿದ್ದೀರಾ? ಹೊಸ ಕರ ಒಂದೇ ಹಾಕಿರ. ಹೌದಾ, ಬನ್ನಿ ಹಸ ಹತ್ರ. ಯಾವ ಊರಿಗೆ ಕೊಡ್ಸಿದ್ರಿ? ಸರ್ ಇಲ್ಲೇ ನೋಡೋಣ ಏನು ಹೇಳೋದಾದ್ರೆ ಏನಾರ ಇದ್ರೆ ನೋಡೋಣ. ಮನೆಗೆ ಎಷ್ಟು ಜನಗಳಿದ್ದಾವೆ ಸರ್? ಇದು ಮಲ್ಲಿ ಒಂದು ಜೊತೆ ನಾಟಿ ಜನವೇ. ಇವಾಗ ಹಸ ಕರ ಮತ್ತು ಹಸ ಕೊಡಲ್ಲ ಅಂತೀರಾ, ಕರ ಮಾತ್ರ ಕೊಡೋದು? ಹೌದು ಸರ್. ಇದು ಒಂದೇ ಇರೋದಿಲ್ಲ ಅಂದ್ಬಿಟ್ಟು ಹಸ ಹಾಕೊಂಡ್ಬಂದಿದ್ದೀರಾ? ಹೌದು ಸರ್. ಕರ ಒಂದು ನೋಡಿ ಇಲ್ಲ ಹೆಂಗಾಡ್ತಾ ನೋಡಿ. ಅಲ್ಲ ನೀವೇ ನೋಡ್ತಾ ಇದ್ದೀರಲ್ಲ. ಮುಗಿದ್ರೆ ಹಾಕ್ಬೋದಲ್ಲ? ಯಾಕೆ ಬಂದು ನಮ್ಮ ಸ್ನೇಹಿತರ ಇರ್ಲೇ ಬಿಡ, ನೋಡಪ್ಪ. ನೋಡೋಣ ನಿಮ್ದು ಯಾವ ಊರು ಸ್ವಾಮಿ? ನಾಗಮಂಗಲ ಸಾ. ಏನಿದ್ರು ನೋಡಪ್ಪ, ಯಾಕೆ ನಾನು ನೋಡ್ಬೇಕು. ಒಡ್ಡಿ ಸಾಕೊಂತೀರಾ, ಜೊತೆ ಹಾಕೊಂತೀರಾ? ಮನೇಲಿ ಒಂದು ಕರ ಇದೆ, ಅದ್ರ ಜೊತೆ ಮೇಯ್ಕೊಂಡಿರ್ಲಿ ಅಂತ. ನಾಗಮಂಗಲದ ಹತ್ರ ಯಾವ ಊರು? ಯಾವ ಊರು? ನಾಮಂದ ಆಚೆ ಒಂದು 10 ಕಿಲೋಮೀಟ್ರು. ಚೋಳಂ ದೇವಸ್ಥಾನ. ಈಗ ಅಲ್ಲಿ ನಮ್ಮ ಜಾತ್ರೆ ಆಯ್ತಲ್ಲ. ಯಾವ್ದು ಹೇಳಿ? ಸೋಮಳಮ್ಮನ ಜಾತ್ರೆ. ಹೌದಾ? ಸರ್ ನೀವು ತಂದಿದ್ದ ಮನೆಗೆ ಹುಟ್ಟಿದ್ದೇನೆ ಇದು? ಮಲ್ಲೂಟು ಸರ್. ಯಾಕೆ ಯಾಕೆ ನೋಡೋಣ. ಕಾಡು ಬಿಟ್ಟಿಲ್ಲ ತಿರ್ಗಾದ್ರೆ ಏನಾಗಲ್ಲ. ಅದು ಹೇಳ್ತೀನಿ, ಕಾಡು ಬಿಟ್ಟಿದ್ದೆ ಅಲ್ಲ. ನೋಡ ಈ ನೋಡೋಣ.